Hello, welcome students. Welcome to BS1 second semester environmental science class. Today I am going to discuss on population and community ecology. Population and community ecology. So in the previous class, we already discussed what is population, what is community. So these are the different biological organizations that are there in the ecosystem and biosphere. So today I am going to discuss on population density, some aspects of population and community. The first one is population density. What is population density? So population density refers to the size of any population in relation to some unit of space. So what is population? Population is the total number of individuals present in a given area at a particular time. So population density refers to the size of any population in relation to some unit of space. It is expressed in terms of the number of individuals or biomass per unit area or volume. So number of individuals or biomass per unit area or volume is referred as population density. So for example, 500 teak trees per hectare. Suppose 1 ಹೆಕ್ಟರ್ದಲ್ಲಿ 500 ಗಿಡಗಳು ಅದಾವ ಅಂತ ತಿಳ್ಕೊಡ್ರಿ. ಅದಕ್ಕೇನಂತಾರೋ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಾರೆ. 1 ಹೆಕ್ಟೇರ್ ಏರಿಯಾದಾಗ 500 ಟೀಕ್ ಮರಗಳು ಇರೋದನ್ನು ಆ ಪಾಪ್ಯುಲೇಷನದ ಡೆನ್ಸಿಟಿ ಆ ಪರ್ಟಿಕ್ಯುಲರ್ ಏರಿಯಾಕ್ಕೆ ನಾವು ತಿಳ್ಕೊಬೋದು. 40 ಲಯನ್ಸ್ ಪರ್ 100 ಸ್ಕ್ವೇರ್ ಕಿಲೋಮೀಟರ್. ಒಂದು 100 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದೊಳಗೆ 40 ಸಿಂಹಗಳು ಅದಾವ ಅಂತ ತಿಳ್ಕೊಡ್ರಿ. ಇದು population density of lions to that particular area. And 5 million diatoms per cubic meter of water. On the cubic meter of water ದಾಗ 5 million diatoms ಅದಾವ, ಅದರ ಪಾಪ್ಯುಲೇಷನ್ ಅದು. ಇದಕ್ಕೆ ಅಂತಾರೆ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳ್ತಾರೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ is seldom static and it changes with time and space. ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನೋದು ಫಿಕ್ಸ್ ಅಲ್ಲ, ಅದು ಯಾವಾಗಲೂ ಒಂದೇ ರೀತಿ ಇರೋಂಗಿಲ್ಲ. 500 ಟೀಕ್ ಮರಗಳು ಪರ್ ಹೆಕ್ಟರ್ದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ದಲ್ಲಿ ಅದರ 2010 ಒಳಗಿದ್ದು ಅಂತ ತಿಳ್ಕೊಳ್ರಿ. 2020 ಒಳಗೆ ಅಷ್ಟೇ ಇರಬೇಕಂತೇನಿಲ್ಲ, ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ತಿಳಿತಲ್ಲ. ಅದಕ್ಕೆ ಪಾಪ್ಯುಲೇಷನ್ ಡೆನ್ಸಿಟಿ ಯಾವಾಗಲೂ ಸ್ಟ್ಯಾಟಿಕ್ ಇರೋಂಗಿಲ್ಲ. ಆ್ಯಂಡ್ ಇಟ್ ಚೇಂಜಸ್ ವಿತ್ ಟೈಮ್ ಆ್ಯಂಡ್ ಸ್ಪೇಸ್. ಅದು ಟೈಮಿಗೆ ಅನುಗುಣವಾಗಿ ಮತ್ತು ಏರಿಯಾಗೆ ಅನುಗುಣವಾಗಿ ಬದಲೇ ಆಗ್ತಿರ್ತದೆ. ಏರಿಯಾ ಜಾಸ್ತಿ ಆದಂಗೆ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ, ಪಾಪ್ಯುಲೇಷನ್ ಡೆನ್ಸಿಟಿ ಕೆಲವೊಮ್ಮೆ. ಅರ್ಥ ಆಯಿತು? ಈ ಟೈಮ್ ಮೇಲೂ ಕೂಡ ಇದು ಡೆನ್ಸಿಟಿ ಡಿಪೆಂಡ್ ಆಗಿರ್ತದೆ. ಪಾಪ್ಯುಲೇಷನ್ ಸೈಜ್ ಕ್ಯಾನ್ ಬಿ ಮೆಜರ್ಡ್ ಬೈ ಸೆವೆರಲ್ ಮೆಥಡ್ಸ್. ಪಾಪ್ಯುಲೇಷನ್ ಸೈಜನ್ನು ಬೇರೆ ಬೇರೆ ವಿಧಾನಗಳಿಂದ ಅದನ್ನು ನಾವು ಗಣನೆ ತೆಗೆದುಕೊಳ್ಬೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಹೆಂಗೆ? ಮೊದಲೇದು ಅಬಂಡನ್ಸ್ ಅಂತ. ಅಬ್ಸಲ್ಯೂಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ಪಾಪ್ಯುಲೇಷನ್. ಅಬಂಡನ್ಸ್ ಅಂದರೆ ಏನು? ಅಬ್ಸಲ್ಯೂಟ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಇನ್ ಪಾಪ್ಯುಲೇಷನ್. ಒಂದು ಪಾಪ್ಯುಲೇಷನ್ ಒಳಗೆ ಎಷ್ಟು ಸಂಖ್ಯೆಯ ಜೀವಿಗಳದಾವ, ಇದಕ್ಕೇನಂತಾರು ಅಬಂಡನ್ಸ್ ಅಂತ. ಇಲ್ಲಿ ಹೇಳ್ತಾರಲ್ಲ 500 ಟೀಕ್ ಟ್ರೀಸ್ ಪರ್ ಹೆಕ್ಟರ್ ಅನ್ನೋದೇನಿದೆ, ಆ ಟೀಕ್ ಟ್ರೀದ ಪಾಪ್ಯುಲೇಷನ್ ಅಬಂಡನ್ಸ್, ಅಬ್ಸಲ್ಯೂಟ್ ನಂಬರ್. ದೆನ್ ಸೆಕೆಂಡ್ ಒನ್ ಈಸ್ ನ್ಯೂಮರಿಕಲ್ ಡೆನ್ಸಿಟಿ. ನ್ಯೂಮರಿಕಲ್ ಡೆನ್ಸಿಟಿ ಅಂದರೆ ಏನು? ನಂಬರ್ ಆಫ್ ಇಂಡಿವಿಜುವಲ್ಸ್ ಪರ್ ಯೂನಿಟ್ ಏರಿಯಾ ಆರ್ ವಾಲ್ಯೂಮ್. ನಂಬರ್ ಆಫ್ ಇಂಡಿವಿಜುವಲ್ಸ್ ಪರ್ ಯೂನಿಟ್ ಏರಿಯಾ ಆರ್ ವಾಲ್ಯೂಮ್. ಒಂದು ಯೂನಿಟ್ ಏರಿಯಾಗೆ ಅಥವಾ ಒಂದು ವಾಲ್ಯೂಮ್ ಅಂದರೆ 1 ಲೀಟರ್ ವಾಟರ್ ಇರ್ಬೋದು, 10 ಲೀಟರ್ ವಾಟರ್ ಇರ್ಬೋದು, 1 ಲೀಟರ್ ಮಿಲ್ಕ್ ಇರ್ಬೋದು, 10 ಲೀಟರ್ ಮಿಲ್ಕ್ ಇರ್ಬೋದು, 5 ಲೀಟರ್ ಮಿಲ್ಕ್ ಇರ್ಬೋದು. ಆ ಏನು ಏರಿಯಾಗೆ ಅಥವಾ ವಾಲ್ಯೂಮ್ಗೆ ಸಂಬಂಧಪಟ್ಟಂಗೆ
ನಂಬರ್ ಆಫ್ ಇಂಡಿವಿಜುವಲ್ಸ್ ಎಷ್ಟು ಅದಾವ ಇದ್ರ ಮೇಲೆ. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ವೆನ್ ದ ಸೈಜ್ ಆಫ್ ಇಂಡಿವಿಜುವಲ್ಸ್ ಇನ್ ಎ ಪಾಪ್ಯುಲೇಷನ್ ಈಸ್ ರಿಲೇಟಿವ್ಲಿ ಯೂನಿಫಾರ್ಮ್. ಇದು ಯಾವಾಗ ಉಪಯೋಗ ಬರ್ತದಪ್ಪ ಅಂತಂದರೆ ಅವುಗಳ ಡಿಸ್ಟ್ರಿಬ್ಯೂಷನ್ ಯೂನಿಫಾರ್ಮ್ ಆಗಿರಬೇಕು. ರಿಲೇಟಿವ್ಲಿ ಯೂನಿಫಾರ್ಮ್ ಅಂತಂದ್ರೆ ಏನು, ಎಲ್ಲ ಭಾಗದಲ್ಲಿ ಒಂದೇ ರೀತಿ ಅದರ ಡೆನ್ಸಿಟಿ ಇರಬೇಕು. ಆ್ಯಸ್ ಇನ್ ಮ್ಯಾಮಲ್ಸ್, ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್. ಮ್ಯಾಮಲ್ಸ್ ತೊಗೊಳ್ರಿ, ಇನ್ಸೆಕ್ಟ್ಸ್ ತೊಗೊಳ್ರಿ, ಬರ್ಡ್ಸ್ ತೊಗೊಳ್ರಿ, ಇವು ಆ ರೀತಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾವೆ. ಆವಾಗ ನ್ಯೂಮರಿಕಲ್ ಡೆನ್ಸಿಟಿ ಉಪಯೋಗ ಬರ್ತದೆ. ನೆಕ್ಸ್ಟ್, ಬಯೋಮಾಸ್ ಡೆನ್ಸಿಟಿ. ಬಯೋಮಾಸ್ ಡೆನ್ಸಿಟಿ ಅಂದ್ರೆ ಏನು? ಮಾಸ್ ಆಫ್ ದಿ biological things, living things, mass of the living things, whether it is plant or animal, whatever it may be. Biomass density is expressed in terms of wet weight. Biomass density ಅನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೋ in terms of wet weight. ಅಂದರೆ ಈಗ ಫ್ರೆಶ್ ಆದಂಥ ಗಿಡ ಇದೆ, ಮರ ಇದೆ, ಆ ಮರದ ತೂಕ ಅದಕ್ಕೆ ವೆಟ್ ವೇಟ್ ಅಂತ ಹೇಳ್ತೀವಿ. ಈ ಒಂದು ಪ್ರಾಣಿ ಅದ, ಆ ಪ್ರಾಣಿ ತೂಕ ವೆಟ್ ವೇಟ್. ಡ್ರೈ ವೇಟ್ ಅಂದರೆ ಆ ಒಂದು ಗಿಡ ಒಣಗಿದಾಗ ತೆಗೆದುಕೊಳ್ಳುವಂಥ ವೇಟಿಗೆ ಡ್ರೈ ವೇಟ್ ಅಂತ ಹೇಳ್ತೀವಿ. ವಾಲ್ಯೂಮ್, ಡ್ರೈ ವೇಟ್, ವೆಟ್ ವೇಟ್, ವಾಲ್ಯೂಮ್ ಆ್ಯಂಡ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ವೇಟ್ ಪರ್ ಯೂನಿಟ್ ಏರಿಯಾ ಆರ್ ವಾಲ್ಯೂಮ್. ದೀಸ್ ಆರ್ ಕಮಿಂಗ್ ಅಂಡರ್ ಬಯೋಮಾಸ್ ಡೆನ್ಸಿಟಿ ಅಂತಾರೆ. ಈ ಥರ ಮೂರು ರೀತಿಯಲ್ಲಿ ಈ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಪಾಪ್ಯುಲೇಷನ್ ಡೆನ್ಸಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 2 ways. ಅಗೇನ್ 2 types. ಕ್ರೂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಆ್ಯಂಡ್ ಎಕಾಲಜಿಕಲ್ ಡೆನ್ಸಿಟಿ. ಕ್ರೂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಏನು? ವೆನ್ ದ ಡೆನ್ಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ವಿತ್ ರೆಫರೆನ್ಸ್ ಟು ಟೋಟಲ್ ಏರಿಯಾ ಎಟ್ ಎ ಪರ್ಟಿಕ್ಯುಲರ್ ಟೈಮ್. When the density is expressed with reference to total area at particular time. ಒಂದು ಏರಿಯಾ ಒಂದು ಪರ್ಟಿಕ್ಯುಲರ್ ಟೈಮ್ದಾಗ ಎಷ್ಟು ಇಂಡಿವಿಜುವಲ್ಸ್ನ ಹೊಂದಿರ್ತದೆ, ಇದಕ್ಕೆ ಕ್ರೂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ. ಎಕಾಲಜಿಕಲ್ ಡೆನ್ಸಿಟಿ ಅಂದರೆ ಏನು? ವೆನ್ ದ ಡೆನ್ಸಿಟಿ ಈಸ್ ಎಕ್ಸ್ಪ್ರೆಸ್ ವಿತ್ ರೆಫರೆನ್ಸ್ ಟು ಟೋಟಲ್ ಏರಿಯಾ ಆಫ್ ಹ್ಯಾಬಿಟ್ಯಾಟ್ ಅವೈಲಬಲ್ ಟು ದ ಸ್ಪೀಸೀಸ್. ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ಗೆ, ಈಗ ಒಂದು ಎಕೋಸಿಸ್ಟಮ್ ಅದ, ಆ ಎಕೋಸಿಸ್ಟಮ್ ಏರಿಯಾದಲ್ಲಿ ಒಂದೇ ಸ್ಪೀಸೀಸ್ ಇರೋದಿಲ್ಲ, ಅನೇಕ ಸ್ಪೀಸೀಸ್ ಇದಾವೆ. ಆ ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ಗೆ ಸಿಕ್ಕಿರುವಂಥ ಹ್ಯಾಬಿಟ್ಯಾಟ್, ಆ ಏರಿಯಾದಲ್ಲಿ ಎಷ್ಟು ಜೀವಿಗಳದಾವ, ಪರ್ಟಿಕ್ಯುಲರ್ ಸ್ಪೀಸೀಸ್ ಜೀವಿಗಳು, ರೈಟ್? ದಟ್ ಈಸ್ ಕಮಿಂಗ್ ಅಂಡರ್ ಎಕಾಲಜಿಕಲ್ ಡೆನ್ಸಿಟಿ. ದ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ಕ್ರೂಡ್ ಡೆನ್ಸಿಟಿ ಆ್ಯಂಡ್ ಎಕಾಲಜಿಕಲ್ ಡೆನ್ಸಿಟಿ ಬಿಕಮ್ಸ್ ಇಂಪಾರ್ಟೆಂಟ್ because the patterns of distribution of individuals in nature are different, and individuals of some species like Cassia tora, Oplosemeniensis burmani are found more crowded in shady places than in other parts of the same area. ಈ ಗಿಡಗಳು ಸಾಮಾನ್ಯವಾಗಿ ಶೇಡಿ ಏರಿಯಾದಲ್ಲ ಅಲ್ಲಿ ಜಾಸ್ತಿ ಇರ್ತಾವೆ, ಎಲ್ಲಿ ಶೇಡ್ ಇಲ್ಲ ಅಲ್ಲಿ ಕಡಿಮೆ ಇರ್ತಾವೆ. ಹಾಗಿದ್ದಾಗ ಈ ಎಕಾಲಜಿಕಲ್ ಡೆನ್ಸಿಟಿ ಮತ್ತು ಕ್ರೂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಇವೆರಡೂ ಇಂಪಾರ್ಟೆಂಟ್ ಆಗ್ತಾವೆ. ಹೆಂಗೆ ಇಂಪಾರ್ಟೆಂಟ್ ಆಗ್ತಾವೆ? ಕ್ರೂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಒಳಗೆ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಪರ್ ಯೂನಿಟ್ ಏರಿಯಾ. ಎಕಾಲಜಿಕಲ್ ಡೆನ್ಸಿಟಿ ಒಳಗೆ ಏನಾಗ್ತದೋ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಏರಿಯಾ ಆರ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಅವೈಲಬಲ್ ಫಾರ್ ಎ ಸ್ಪೀಸೀಸ್. ಒಂದು ಸ್ಪೀಸೀಸ್ಗೆ ಒಂದು ಹ್ಯಾಬಿಟ್ಯಾಟ್ನಲ್ಲಿ ಸಿಗುವಂಥ ಏರಿಯಾದಲ್ಲಿ ಇರ್ತಕ್ಕಂಥ ಟೋಟಲ್ ಇಂಡಿವಿಜುವಲ್ದ ಸಂಖ್ಯೆಗೆ ಈ ಎಕಾಲಜಿಕಲ್ ಡೆನ್ಸಿಟಿ ಅಂತ ಹೇಳ್ತೇವೆ ನಾವು. ಸೊ ಇಲ್ಲಿ ನೋಡಿರಿ, ಇಲ್ಲಿ 2 ಗಿಡಗಳು ಕೊಟ್ಟಾರ ಅವರು. ಈ 2 ಗಿಡಗಳು ಸ್ಪೀಸೀಸು ಅವು ಸಾಮಾನ್ಯವಾಗಿ ಎಲ್ಲಿ ಹೆಚ್ಚಿರ್ತಾವೆ? ಈಗ ಒಂದು ಹೆಕ್ಟರ್ ಅದ ಅಂತ ತಿಳ್ಕೊಳ್ರಿ, ಅಥವಾ 10 ಹೆಕ್ಟರ್ ಏರಿಯಾ ಅದ ಅಂತ ತಿಳ್ಕೊಳ್ರಿ. ಆ 10 ಹೆಕ್ಟರ್ ಭೂಮಿಯಲ್ಲಿ ಈ ಈವನ್ ಆಗಿ ಅಂದರೆ ಸರಿಯಾದ ರೀತಿಯೊಳಗೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ ಈ ಪ್ಲ್ಯಾಂಟ್ಸ್. ಎಲ್ಲಿ ಜಾಸ್ತಿ ಇರ್ತಾವೆ, ಎಲ್ಲಿ ಅದಕ್ಕೆ ಶೇಡ್ ಇರ್ತದೆ ಅಲ್ಲಿ ಹೆಚ್ಚಿರ್ತಾವೆ, ಎಲ್ಲಿ ಶೇಡ್ ಇಲ್ಲ ಅಲ್ಲಿ ಕಡಿಮೆ ಇರ್ತಾವೆ. ಅಂದರೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಯಿತು? ಇಲ್ಲಿಗೆ ಅದು ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಇಂಪಾರ್ಟೆಂಟ್ ಆಯಿತು. ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್, ಆ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ದಲ್ಲಿ ಇರ್ತಕ್ಕಂಥ ಇಂಡಿವಿಜುವಲ್ದ ಡೆನ್ಸಿಟಿಗೆ ಅಂತಾರೆ ಎಕಾಲಜಿಕಲ್ ಡೆನ್ಸಿಟಿ ಅಂತ ಹೇಳ್ತಾರೆ. ಸೊ ದಸ್ ಪಾಪ್ಯುಲೇಷನ್ ಡೆನ್ಸಿಟಿ ಕ್ಯಾಲ್ಕುಲೇಟೆಡ್ ಇನ್ ಟೋಟಲ್ ಏರಿಯಾ would be crude density, and the densities for the shade areas and open areas separately
ವುಡ್ ಬಿ ಎಕಾಲಜಿಕಲ್ ಡೆನ್ಸಿಟೀಸ್. ಸಪ್ರೇಟ್ ಏರಿಯಾದೊಳಗೆ ಎಷ್ಟು ಗಿಡಗಳದಾವ, ಆ ಶೇಡಿ ಪ್ಲೇಸ್ನಾಗ ಎಷ್ಟು ಅದಾವ, ಇವು ಎದ್ರಾಗ ಬರ್ತಾವೆ, ಎಕಾಲಜಿಕಲ್ ಡೆನ್ಸಿಟಿ ಒಳಗೆ ಬರ್ತಾವೆ. ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿನ ಎರಡು ರೀತಿಯೊಳಗೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕ್ರೂಡ್ ಪಾಪ್ಯುಲೇಷನ್, ಎಕಾಲಜಿಕಲ್ ಡೆನ್ಸಿಟಿ. ಅರ್ಥ ಆಯಿತು? ಒಂದು ಏರಿಯಾ, ಟೋಟಲ್ ಏರಿಯಾದಲ್ಲಿ ಎಲ್ಲ ಕಡೆ ಇವನ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿಲ್ಲ. ಕೆಲವು ಜೀವಿಗಳು ಕೆಲವು ಭಾಗದಲ್ಲಿ ಹೆಚ್ಚಿರ್ತಾವೆ, ಕೆಲವು ಭಾಗದಲ್ಲಿ ಕಡಿಮೆ ಇರ್ತಾವೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಕಾಲಜಿಕಲ್ ಡೆನ್ಸಿಟಿ ಅಂತಾರೆ. ಇನ್ನು ಒಟ್ಟಾರೆ ಆ ಏರಿಯಾದಲ್ಲಿ ಹೆಚ್ಚು ಮತ್ತು ಕಡಿಮೆ ಎರಡೂ ಸೇರಿ ಇರುವಂಥದ್ದು ಯಾವುದು? ಕ್ರೂಡ್ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾಲೋಯಿಂಗ್ ಇಕ್ವೇಷನ್. ಒಂದು ಇಕ್ವೇಷನ್ ಅದ, ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಇಕ್ವೇಷನ್ ಅದ, ಒಂದು ಫಾರ್ಮುಲಾ ಅದ. ಏನದು? D = N/A/T ಅಂತ. ಅಂದರೆ ಏನು? ಡಿ ಅಂದರೆ ಏನು? ಡಿ ಈಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಡಿ ಅಂದರೆ ಏನು? ಪಾಪ್ಯುಲೇಷನ್ ಡೆನ್ಸಿಟಿ. ಪಾಪ್ಯುಲೇಷನ್ ಡೆನ್ಸಿಟಿನ ನಾವು ಪಡಿಬೇಕಾದ್ರೆ 3 ಫ್ಯಾಕ್ಟರ್ಗಳು ಭಾಳ ಇಂಪಾರ್ಟೆಂಟ್ ಅದಾವೆ. ಏನೋ ಫ್ಯಾಕ್ಟರ್ 3? ಎನ್ ಅಂದರೆ ಎನ್ ಈಸ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್. ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ದ ಇಂಡಿವಿಜುವಲ್ಸ್ ನಂಬರ್ ಒಂದು ಪರ್ಟಿಕ್ಯುಲರ್ ಏರಿಯಾದಾಗ ಎಷ್ಟು ಅದಾವ, ಆ ನಂಬರ್ ಆಫ್ ಇಂಡಿವಿಜುವಲ್ಸ್ನ ಎನ್ದಿಂದ ರಿಪ್ರೆಸೆಂಟ್ ಮಾಡ್ಬೋದು ನಾವು. ದೆನ್ ಎ ಈಸ್ ಏರಿಯಾ. ಒಂದು ಏರಿಯಾ, ಒಂದು ಪರ್ಟಿಕ್ಯುಲರ್ ಏರಿಯಾ, ಯಾವ ಏರಿಯಾದಲ್ಲಿ ಆ ಇಂಡಿವಿಜುವಲ್ಸ್ ಅದಾವ, ಆ ಏರಿಯಾದ ಏನು ಮೆಜರ್ಮೆಂಟ್. ಟಿ ಈಸ್ ಯೂನಿಟ್ ಟೈಮ್, ಒಂದು ಪರ್ಟಿಕ್ಯುಲರ್ ಟೈಮ್. ಸೊ ಡೆನ್ಸಿಟಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ can be obtained by dividing the total number of persons in the area by the total land area of the region. So density of population of a country can be obtained by dividing the total number of persons living in the given region by total land area of that region. So total number of individuals per area per time. Average population density in developing countries is more as compared to those in developed countries. ಡೆವಲಪಿಂಗ್ ಕಂಟ್ರಿಗೂ ಮತ್ತು ಡೆವಲಪ್ಡ್ ಕಂಟ್ರಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಡೆವಲಪಿಂಗ್ ಕಂಟ್ರಿ ಹ್ಯಾಸ್ ಮೋರ್ ಪಾಪ್ಯುಲೇಷನ್ ಡೆನ್ಸಿಟಿ ದ್ಯಾನ್ ಡೆವಲಪ್ಡ್ ಕಂಟ್ರೀಸ್. ಡೆವಲಪ್ಡ್ ಕಂಟ್ರಿಗೆ ಡೆವಲಪಿಂಗ್ ಕಂಟ್ರಿ ಕಂಪೇರ್ ಮಾಡಿದ್ರೆ ಡೆವಲಪ್ಡ್ ಕಂಟ್ರಿ ಹ್ಯಾಸ್ ಲೆಸ್ಸರ್ ಪಾಪ್ಯುಲೇಷನ್ ಡೆನ್ಸಿಟಿ ದ್ಯಾನ್ ಡೆವಲಪಿಂಗ್ ಕಂಟ್ರಿ. ಓಕೆ, ಸೊ ದಿಸ್ ಈಸ್ ಅಬೌಟ್ the use of equation for getting population density. So that's about population density. Now the second aspect of population and community ecology is natality. Natality. What is natality? Natality refers to the rate of reproduction or birth per unit time. ಒಂದು ಪರ್ಟಿಕ್ಯುಲರ್ ಸ್ಪೀಸೀಸ್ ಅದ, ಆ ಸ್ಪೀಸೀಸ್ ಪರ್ಟಿಕ್ಯುಲರ್ ಏರಿಯಾದೊಳಗೆ ಪರ್ಟಿಕ್ಯುಲರ್ ಟೈಮ್ದೊಳಗೆ ಎಷ್ಟು ಇಂಡಿವಿಜುವಲ್ಸ್ನ ಪ್ರೊಡ್ಯೂಸ್ ಮಾಡ್ತದೆ, ಎಷ್ಟು ಆಫ್ಸ್ಪ್ರಿಂಗನ್ನು ಪ್ರೊಡ್ಯೂಸ್ ಮಾಡ್ತದೆ, ಅದಕ್ಕೆ ನೆಟ್ಯಾಲಿಟಿ ಅಂತಾರೆ. ಬರ್ತ್ ರೇಟ್, ಕಾಮನ್ಲಿ ಇಟ್ಸ್ ನೋನ್ ಆಸ್ ಬರ್ತ್ ರೇಟ್. ಬರ್ತ್ ರೇಟ್ ಪರ್ ಯೂನಿಟ್ ಟೈಮ್ ಪರ್ ಏರಿಯಾ, ಪರ್ ಗಿವನ್ ಏರಿಯಾ. It is an expression of the production of new individuals in the population by birth, hatching, germination or fission. Natality is calculated by the following formula. ಒಂದು ಫಾರ್ಮುಲಾ ಅದ, ಅದರ ಮೂಲಕ ಈ ನೆಟಾಲಿಟಿನ ಬರ್ತ್ ರೇಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಬರ್ತ್ ರೇಟ್ ಆರ್ ನೆಟಾಲಿಟಿ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಬರ್ತ್ ಪರ್ ಯೂನಿಟ್ ಟೈಮ್. ನಂಬರ್ ಆಫ್ ಬರ್ತ್ಸ್ ಪರ್ ಯೂನಿಟ್ ಟೈಮ್. ಎಷ್ಟು ಬರ್ತ್ ಆದವು, ಈಗ 2000 ಮತ್ತು 2011 ಅಥವಾ 2011ದಿಂದ 2020ವರೆಗೂ ಇಂಡಿವಿಜುವಲ್ಸ್ ಪೀಪಲ್ದು ಬರ್ತ್ ರೇಟ್ ಪರ್ ಯೂನಿಟ್ ಟೈಮ್ ಎಷ್ಟಾಯಿತು, ಡಿವೈಡ್ ಬೈ ಎವರೇಜ್ ಪಾಪ್ಯುಲೇಷನ್. ಡಿವೈಡ್ ಬೈ ಎವರೇಜ್ ಪಾಪ್ಯುಲೇಷನ್ ನೋಡಿದರೆ ನಮಗೆ ಬರ್ತ್ ರೇಟ್ ಗೊತ್ತಾಗ್ತದೆ. ಬರ್ತ್ ರೇಟ್. The maximum number of births produced per individual under ideal conditions of environment is called potential natality. The maximum number of births produced per individual under ideal conditions of environment is called potential natality. ಎಲ್ಲ ಅವಶ್ಯಕತೆಗಳು ಪೂರೈಕೆ ಮಾಡಿದಾಗ ಒಂದು ಇಂಡಿವಿಜುವಲ್ ಒಂದು ಪರ್ಟಿಕ್ಯುಲರ್ ಟೈಮ್ದೊಳಗೆ
ಎಷ್ಟು ಇಂಡಿವಿಜುವಲ್ ಮ್ಯಾಕ್ಸಿಮಮ್ ಎಷ್ಟು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಅದ, ಅದಕ್ಕೆ ಆ ಒಂದು ಇಂಡಿವಿಜುವಲ್ದ ಪೊಟೆನ್ಷಿಯಲ್ ನೆಟಾಲಿಟಿ ಅಂತ ಹೇಳ್ತಾರೆ. ಇಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ನೆಟಾಲಿಟಿ. ಅಂದ್ರೇನು? ಒಂದು ಪ್ರಾಣಿ ಅದ, ಆ ಪ್ರಾಣಿಗೆ ಎಲ್ಲ ಅವಶ್ಯಕತೆಗಳನ್ನು ನಾವು ಪೂರೈಸಿದಾಗ, ಅಂದ್ರೇನು? ಆಹಾರದ ಪೂರೈಕೆ ಆಗಬೇಕು, ಅದಕ್ಕೆ ಇರಬೇಕಾದಂಥ ಏರಿಯಾದ ಪೂರೈಕೆ ಆಗಬೇಕು, ಏರಿಯಾ ಸಫಿಷಿಯೆಂಟ್ ಏರಿಯಾ ಇರಬೇಕು, ವಾತಾವರಣ ಚೆನ್ನಾಗಿರಬೇಕು, ಅದಕ್ಕೆ ಅದು ಇರಲಿಕ್ಕೆ ಬೇಕಾಗಿರುವಂಥ ಒಳ್ಳೆಯ ವಾತಾವರಣ ಇರಬೇಕು. ಹೀಗೆ ಎಲ್ಲ ಕೊಟ್ಟಾಗ ಅದು ಎಷ್ಟು ಮರಿಗಳು ಹಾಕ್ತದೆ ಮ್ಯಾಕ್ಸಿಮಮ್, ಅದಕ್ಕೇನಂತಾರೋ ಪೊಟೆನ್ಷಿಯಲ್ ನೆಟಾಲಿಟಿ ಅಂತ ಹೇಳ್ತಾರೆ. ಪೊಟೆನ್ಷಿಯಲ್ ನೆಟಾಲಿಟಿ ಅಂದರೆ ಬರ್ತ್ ರೇಟ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದಪ್ಪ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ಗೆ ನಾವು ಒದಗಿಸುವಂಥ ಸೌಕರ್ಯದ ಮೇಲೆ ಡಿಪೆಂಡ್ ಆಗಿರ್ತದೆ. ಆಹಾರದ ಕೊರತೆ ಇತ್ತಂದರೆ ಆ ಆಹಾರದ ಪೂರೈಕೆಗೆ ಅನುಗುಣವಾಗಿ ಆ ಮಕ್ಕಳ ಹುಟ್ಟುವಿಕೆ ಇರ್ತದೆ. ಆ ಪ್ರೋಜನಿ ಹೆಚ್ಚು ಆಹಾರ ಇದ್ದರೆ ಹೆಚ್ಚು ಮಕ್ಕಳು ಹುಟ್ಟಿಸ್ತದೆ, ಕಡಿಮೆ ಇದ್ದರೆ ಕಡಿಮೆ ಹುಟ್ಟಿಸ್ತದೆ. ಆದರೆ ಇಲ್ಲಿ ಪೊಟೆನ್ಷಿಯಲ್ ನೆಟಾಲಿಟಿ ಅಂತಂದರೆ ಎಲ್ಲ ಅವಶ್ಯಕತೆಯನ್ನು ಕೊಟ್ಟಾಗ ಎಷ್ಟು ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತದಲ್ಲ ಅದಕ್ಕೆ ಪೊಟೆನ್ಷಿಯಲ್ ನೆಟಾಲಿಟಿ ಅಂತ ಹೇಳ್ತಾರೆ. ಈ ಪೊಟೆನ್ಷಿಯಲ್ ನೆಟಾಲಿಟಿಯನ್ನು ನಾವು ಕಡಿಮೆ ಮಾಡ್ಬೋದು. ಹೆಂಗೆ ಕಡಿಮೆ ಮಾಡ್ಬೋದು? ಬೈ ಪ್ರೊವೈಡಿಂಗ್ ಲೆಸ್ ಅಮೌಂಟ್ ಆಫ್ ಫುಡ್. ಓಕೆ, ಬಯಾಲಜಿಕಲ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ ಇದಕ್ಕೆ. ಬಯಾಲಜಿಕಲ್ ಪೊಟೆನ್ಷಿಯಲ್, ಒಂದು ಇಂಡಿವಿಜುವಲ್ದ ಬಯಾಲಜಿಕಲ್ ಪೊಟೆನ್ಷಿಯಲ್ ಅಂದರೆ ಹೌ ಮೆನಿ ಮ್ಯಾಕ್ಸಿಮಮ್ ಆಫ್ ಸ್ಪ್ರಿಂಗ್ಸ್ ಇಟ್ ಕ್ಯಾನ್ ಪ್ರೊಡ್ಯೂಸ್, ದಟ್ ಡಿಪೆಂಡ್ಸ್ ಆನ್ ಅವೈಲಬಲ್ facilities like food, availability of food, availability of space, availability of ecological requirements. All these are sufficient. It can produce maximum number of individuals. This is called as biological potential or potential natality. It is also called reproductive or biotic potential, absolute natality or maximum natality. See, all these are referring the same meaning: reproductive or biotic potential or absolute natality or maximum natality. Okay, so natality varies from organism to organism. This natality varies from organism to organism. ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿ ಅಥವಾ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಬೇರೆ ಬೇರೆ ಆಗಿರ್ತದೆ. ಈ ನೆಟಾಲಿಟಿ ಅಂದರೆ ಹುಟ್ಟಿಸುವಂಥ ಬರ್ತ್ ರೇಟ್ ಬೇರೆ ಬೇರೆ ಆಗಿರ್ತದೆ. ಒಂದು ಹೆಚ್ಚಾದರೆ ಮತ್ತೊಂದಷ್ಟು ಕಡಿಮೆ ಇರ್ಬೋದು. ಒಂದು ಪರ್ ಇಯರ್ 10 ಆಫ್ ಸ್ಪ್ರಿಂಗ್ಸ್ ಪ್ರೊಡ್ಯೂಸ್ ಮಾಡ್ತಿರ್ತದೆ, ಮತ್ತೊಂದು 2 ಮಾಡ್ತಿರ್ಬೋದು ಅಥವಾ 100 ಮಾಡ್ತಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಆರ್ಗ್ಯಾನಿಸಮ್. ಇಟ್ ಡಿಪೆಂಡ್ಸ್ ಅಪಾನ್ ದ ಪಾಪ್ಯುಲೇಷನ್ ಡೆನ್ಸಿಟಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎಸ್, it also depends on population density and environmental factors. So where the particular individual is existing, there the environmental factors are there. If they are favorable, it can produce more number of individuals. If it is not favorable, they cannot produce. Suppose amoeba is present in water. Amoeba is present in fresh water. If water is not there, it may not reproduce, it may not divide. If sufficient water is there, sufficient food is there, it can divide repeatedly. So thus the natality depends upon organism, the environmental factors and population density. It is a general rule that if the population density is usually low, if the population density is low, the birth rate is also low. ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇತ್ತಂದರೆ ಅದರ ಬರ್ತ್ ರೇಟು ಕೂಡ ಕಡಿಮೆ ಇರ್ತದೆ. ಬರ್ತ್ ರೇಟ್ ಕಡಿಮೆ ಅದಂದರೆ ಅದರ ಪಾಪ್ಯುಲೇಷನ್ ರೇಟ್ ಈಸ್ ಆಲ್ಸೋ ಲೆಸ್. ದಿಸ್ ಇಸ್ ಸೋ ಬಿಕಾಸ್ ದ ಚಾನ್ಸಸ್ ಆಫ್ ಮೇಟಿಂಗ್ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಆರ್ ಲೋ. ಇದು ಯಾಕೆ ಹಿಂಗೆ ಆಗ್ತದಂದರೆ ಚಾನ್ಸಸ್ ಆಫ್ ಮೇಟಿಂಗ್ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಈಸ್ ಆಲ್ಸೋ ಲೋ. ದೇರ್ ಫೋರ್ ದ ಪಾಪ್ಯುಲೇಷನ್ ರೇಟ್ ಈಸ್ ಆಲ್ಸೋ ಲೆಸ್. Population density is also less. If population density is unusually high, if population density is unusually high, the birth rate may also be low due to poor nutrition or physiological or psychological problems related to crowding. So if population density is unusual high, the birth rate may also be low
due to poor nutrition or physiological or psychological problems related to crowding. See, here I can give you one example. If you want to make 1 liter of milk into curd, what you will do? You add some inoculation, curd inoculation to milk. So next day what happens? All milk turns into curd. Next day all milk turns into curd. It is because of overcrowded with bacteria in milk. The milk is turned into curd, isn't it? If you keep this 1 liter milk for one more day, what happens? The number of individuals, the number of bacteria increase or decrease? Bacteria number decreases, not increasing. Why it is not increasing? They are not getting food there. Food is less, therefore they are dying. Their number is decreasing. When they reach a maximum density of population, their density gradually decreases due to unavailability of nutrients. The maximum or absolute natality is observed when the species exists under ideal ecological and genetic conditions. The maximum or absolute natality is observed when the species exists under ideal ecological and genetic conditions. ಒಂದು ಇಂಡಿವಿಜುವಲ್ ಅಥವಾ ಒಂದು ಸ್ಪೀಸೀಸ್ ಒಂದು ಒಳ್ಳೆ ಎಕಾಲಜಿಕಲ್ ಕಂಡೀಷನ್ ಒಳಗೆ ಮತ್ತು ಒಳ್ಳೆ ಜೆನೆಟಿಕ್ ಕಂಡೀಷನ್ ಇಟ್ಕೊಂಡಿತ್ತು ಅಂದರೆ ಅದು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಫ್ಸ್ಪ್ರಿಂಗನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. The actual number of births occurring under the existing environmental conditions is much less as compared to absolute natality. Absolute natality ಕಂಪೇರ್ ಮಾಡಿದ್ರೆ ಆ್ಯಕ್ಚುಯಲ್ ನಂಬರ್ ಆಫ್ ಬರ್ತ್ಸ್ ಕಡಿಮೆ ಇರ್ತದೆ. ಯಾಕೆ ಕಡಿಮೆ ಇರ್ತದೆ? Because of all these ecological factors. It is referred to as ecological natality or realized natality. It is not constant for a population and may vary with the size of population as well as with the time. So it is referred to as ecological natality. Ecological natality is different from the absolute natality. Absolute natality is maximum capacity of an individual to give more number of offspring, right? Whereas ecological natality is lesser than absolute natality. Ecological natality is depending upon availability of ecological conditions. Okay, so these are two aspects of population and community ecology. So I hope you have followed what is population density and natality. So in the next class we shall discuss two more aspects of population and communities. They are mortality and growth, population growth. So on this topic there are few assignments. The first assignment is what is population density. Second one, write equation to measure population density. Third one, what is natality? Write the formula used to calculate natality of a population. Okay, so with this I have completed these two aspects of the population and community ecology. Thank you.